ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ತಾಲೂಕು ಆಸ್ಪತ್ರೆ, ತಾಲೂಕು ಪಂಚಾಯಿತಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ. ಮಾಜಿ ಶಾಸಕ ಪ್ರೀತಂ ಗೌಡ ಕೊಡುತ್ತಿರುವ ಹೇಳಿಕೆ ಪಕ್ಷದ ಪರವಾಗಿಯೇ ಇದ್ದು ನಮ್ಮವರೇ ಮುಖ್ಯಮಂತ್ರಿ ಆಗಬೇಕು ಎಂಬ ಕಾರ್ಯಕರ್ತರ ಆಶಯವನ್ನೇ ಪ್ರತಿಬಿಂಬಿಸುತ್ತದೆ. ಶಾಸಕ ಸಿಮೆಂಟ್ ಮಂಜು ಹೇಳಿಕೆ. ಜಿಲ್ಲಾ ನ್ಯಾಯಾಲಯಕ್ಕೆ ಮತ್ತೊಮ್ಮೆ ಬಾಂಬ್ ಬೆದರಿಕೆ. ಶ್ವಾನದಳ ವಿಧ್ವಂಸಕ ತಪಾಸಣಾ ದಳದಿಂದ ಸುದೀರ್ಘ ತಪಾಸಣೆ. ಮತ್ತು ಚಾ ಮಾರಿದ ವ್ಯಕ್ತಿ ದೇಶದ ಪ್ರಧಾನಿ ಆಗಿರುವಾಗ ಮಜ್ಜಿಗೆ ಮಾರಿ ನಾನು ಎಂಎಲ್ಎ ಆಗಿರುವುದರಲ್ಲಿ ತಪ್ಪೇನಿದೆ? ಶಾಸಕ ಶಿವಲಿಂಗೇಗೌಡ ಹೇಳಿಕೆ. ವಾರ್ತೆಗಳ ವಿವರ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೃಷ್ಣ ಬೈರೇಗೌಡ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಲೂಕು ಪಂಚಾಯಿತಿ ಕಚೇರಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆಂಗಳೂರಿನಿಂದ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಮೊದಲಿಗೆ ಭೇಟಿ ನೀಡಿದ ಸಚಿವ ಕೃಷ್ಣ ಬೈರೇಗೌಡ ಆಸ್ಪತ್ರೆಗೆ ಬಂದಿದ್ದ ಒಳರೋಗಿಗಳು, ಹೊರರೋಗಿಗಳನ್ನು ಚಿಕಿತ್ಸೆ ಗುಣಮಟ್ಟದ ಕುರಿತಾಗಿ ವಿಚಾರಿಸಿದರು. ಆಸ್ಪತ್ರೆಯನ್ನೆಲ್ಲ ಸುತ್ತಾಕಿ ಪುರುಷ ಮಹಿಳೆಯರ ವಾರ್ಡ್, ಪ್ರಯೋಗಾಲಯ, ಸ್ಕ್ಯಾನಿಂಗ್ ವಿಭಾಗವನ್ನೆಲ್ಲ ಪರಿಶೀಲನೆ ನಡೆಸಿ ಔಷಧಾಲಯಕ್ಕೆ ಆಗಮಿಸಿದ ಸಚಿವರು ಔಷಧಿಗಳ ಪರಿಶೀಲನೆ ನಡೆಸಿದರು. ಔಷಧಿಗಳ ಅವಧಿ ಮೀರುವ ದಿನಾಂಕ ಸಮೀಪಿಸುತ್ತಿರುವ ಔಷಧಿಗಳ ಪೂರೈಕೆಯಾಗುತ್ತಿರುವುದನ್ನು ತಡೆಯಲು ಯಾವ ಕ್ರಮ ಕೈಗೊಂಡಿದ್ದೀರಿ? ರೋಗಿಗಳ ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಎಂಬುದಾಗಿ ಅಧಿಕಾರಿಗಳನ್ನು ಪ್ರಶ್ನಿಸಿ ನೀವು ಔಷಧಿ ತೆಗೆದುಕೊಳ್ಳುವಾಗ ಅದರ ಅವಧಿ ಮುಗಿಯಲು ಇನ್ನು 1 ವರ್ಷದ ಸಮಯವಿರುವಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಿದರು. ಕಂಪ್ಲೇಂಟ್ ಬರೋದು ಎಕ್ಸ್ಪೈರ್ ಆಗಿದ್ದ ಡ್ರಗ್ಸ್ ಎಲ್ಲ ಇರುತ್ತೆ ಅಂತ ನಿಮ್ಮಲ್ಲಿ ಏನು ಅದಕ್ಕೆ ಅಲ್ಲ, ಏನ್ ಮೆಕ್ಯಾನಿಸಮ್ ಏನಿದೆ? ಎಕ್ಸ್ಪೈರ್ ಆಗಿದ್ದ ಡ್ರಗ್ಸ್ ಇಲ್ಲಿ ಬಾರದ ಹಾಗೆ ಮತ್ತು ಇಲ್ಲಿ ಇರದ ಹಾಗೆ ಯಾವ ತರ ಇದೆ? ಈಗ ಅಲಿಗೇಷನ್ ಏನು ಎಕ್ಸ್ಪೈರ್ ಅಪ್ಲೈ ಮಾಡ್ತಾರೆ ಅಥವಾ ಆನ್ ದ ವರ್ಜ್ ಆಫ್ ಎಕ್ಸ್ಪೈರಿ ಮಾಡ್ತಾರೆ ಅಂದ್ರೆ ನಿಯರ್ ಟು ಎಕ್ಸ್ಪೈರಿ ಡೇಟ್ ಗೆ ಸಪ್ಲೈ ಮಾಡ್ತಾರೆ ಅಂತ. ಅದು ನಮಗೆ ಎಷ್ಟು ಕ್ವಾಂಟಿಟಿ ಬೇಕಿದೆ ಅಷ್ಟು ನಾವು ಇಂಡೆಂಟ್ ಹಾಕೊಂಡ್ರೆ ಅಷ್ಟು ಮಾತ್ರ ಸಪ್ಲೈ ಆಗುತ್ತೆ ಸರ್. ಅಲ್ಲ, ಬಟ್ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ. ಹಾಗಾದ್ರೆ ನೀವು ಜಾಸ್ತಿ ಕೇಳಿದ್ರೆ ಸ್ವಲ್ಪ ಏನು ಎಕ್ಸ್ಪೈರಿಗೆ ಹತ್ರ ಇರೋದು ಬರುತ್ತೆ ಅನ್ನೋ ತರ ಉತ್ತರ ಕೊಟ್ಟಂಗ ಆಯ್ತು ನೀವು. ಅಲ್ಲ ಸರ್, ಇವರು ಡೈಲಿ ಚಾರ್ಟ್ ಇರುತ್ತೆ ಸರ್. ಡೇಟ್ ಆಫ್ ಎಕ್ಸ್ಪೈರಿ, ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್, ಡೇಟ್ ಆಫ್ ಎಕ್ಸ್ಪೈರಿ ನೋಡಬೇಕು. ಅದು ಒಂದು ಮಂತ್ ವೈಸ್ ಇರುತ್ತೆ ಸರ್, ಪ್ರತಿಯೊಂದು ಮಂತಲ್ಲೂ ಇರುತ್ತೆ. ಅದನ್ನು ಅರ್ಲಿಯರ್ ಆಗಿ ಇವರು ಮಿನಿಮಮ್ ಒಂದು 2-3 ಮಂತ್ಸ್ ಇದ್ದಂಗೆ ಅಕಸ್ಮಾತ್ ನಮ್ಮ ಜಾಸ್ತಿ ಆಯ್ತು. ಈಗ ನೀವು ನಿಮ್ಗೆ ಸಪ್ಲೈ ಮಾಡೋರು ಮಿನಿಮಮ್ ಎಷ್ಟು ತಿಂಗಳು, ಎಷ್ಟು ವರ್ಷ, ಎಷ್ಟು ದಿನ ಅದು ವ್ಯಾಲಿಡಿಟಿ ಇರಬೇಕು ಅಂತ ಏನಾದ್ರೂ ಇದೆಯಾ? ದೇರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಆಸ್ ಸಚ್ ಸರ್. ಹಾಗಾದ್ರೆ ಈಗ ಅವರು ನೀವು ರಿಸೀವ್ ಮಾಡ್ಕೊಳ್ಳೋವಾಗ ಎಷ್ಟು ದಿನದ್ದು ನೀವು ಅದು ಯಾರ ಜವಾಬ್ದಾರಿ? ಹಾಗಾದ್ರೆ ಫಾರ್ಮಸಿಸ್ಟ್ ಸರ್ ಮಿನಿಮಮ್ 1 year ಎಕ್ಸ್ಪೈರಿ ಎರ್ಲಿಯರ್ ಆಗಿರ್ಬೇಕು ಸರ್ ಅಂತ ರಿಸೀವ್ ಮಾಡ್ತಾರೆ. ಆ ರೀತಿ ಈಗ 3 ತಿಂಗಳು 2 ತಿಂಗಳು ನಿಯರಿಂಗ್ ತಗೊಳ್ಳದೆ ಅವನು ವಾಪಸ್ ಮಾಡುವಂತದ್ದು ಯಾರ ಜವಾಬ್ದಾರಿ? ಫಾರ್ಮಸಿಸ್ಟ್. ಹಾಗಾದ್ರೆ ಈಗ ಎಲ್ಲಾದ್ರೂ ಅವರು ಆತರ ನಿಯರಿಂಗ್ ಎಕ್ಸ್ಪೈರಿ ಡೇಟು ಏನಾದ್ರೂ ಸ್ಟಾಕ್ ಇದ್ರೆ ಅಲ್ಲಿಗೆ ಪೂರ್ತಿ ಜವಾಬ್ದಾರಿ ಫಾರ್ಮಸಿಸ್ಟ್ ಆಗುತ್ತೆ. ಎಸ್ ಸರ್, ಇನ್ವೇರಿಯಬಲ್ ಸರ್. ಅವರು ಫಾರ್ಮಸಿಸ್ಟ್ ಮೊದಲೇ ಅದನ್ನ ಕ್ರಾಸ್ ಚೆಕ್ ಫ್ಲೋ ಡೇಟಾ ನೋಡ್ಕೊಂಡು ರಿಸೀವ್ ಮಾಡ್ಕೋಬೇಕು ಸರ್. ಅಲ್ಲದೆ ಸೇಫ್ಟಿ 1 ತಿಂಗಳಿಗೆ ಕೊಟ್ರೆ ಅವನು ಈಗ ನಮ್ಮ ಜನಗಳಿಗೆ ಏನು ಅನುಕೂಲ ಆಗುತ್ತೆ, ಬಡವರಿಗೆ ಏನು ಅನುಕೂಲ ಆಗುತ್ತೆ. ಇನ್ನು 1 ತಿಂಗಳೊಳಗಡೆ ಡ್ರಗ್ಸ್ ಮೂವ್ ಆದ್ರೆ ಇನ್ನೊಂದ್ ಸ್ವಲ್ಪ ಮುಂದೋಗಿ ಹೇಳೋದಾದ್ರೆ ಏನಾದ್ರೂ ಈಗ ಆ ತರಹ ವ್ಯವಹಾರ ನಡೀತಾ ಇದ್ರೆ ಅದು ಓನ್ಲಿ ಫಾರ್ಮಸಿಸ್ಟ್ ಕಲ್ಯೂಷನ್ ಇಂದ ಆಗ್ಲಿಕ್ಕೆ ಸಾಧ್ಯ. ಡೆಫಿನೆಟ್ಲಿ ಸರ್, ನಾವು ರಿಜೆಕ್ಟ್ ಮಾಡ್ತೀವಿ ಪ್ರತಿಯೊಂದು ಡೇಟ್ ಆಫ್ ಎಕ್ಸ್ಪೈರಿ, ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಸರಿ ಇದ್ರೆ. ಎಸ್ ಸರ್, ಆಫ್ ಕೋರ್ಸ್ ಸ್ಟ್ರೀಮ್ ಲೈನ್ ಮಾಡಬಹುದು ಸರ್ ಅದೆಲ್ಲ 100%. ಬಟ್ ಈಗ ಅದನ್ನ ಆನ್ಲೈನ್ ಸಿಸ್ಟಮ್ ಯಾಕೆ ಮಾಡಿಲ್ಲ? ಮಾಡಿದೀವಿ ಸರ್, ಅದರಲ್ಲಿ ಈಗ ಇದರಲ್ಲಿ ಡೇ ಟು ಡೇ ಕನ್ಸಂಪ್ಷನ್ ಲಾಗಿನ್ ಆಗಿ ಆಯ್ತು, ಡೇ ಟು ಡೇ ಕನ್ಸಂಪ್ಷನ್ ಲಾಗಿನ್ ಆಗಿ ಅದರ ಆಧಾರದ ಮೇಲೆ ನೀವು ಫ್ರೆಶ್ ಸ್ಟಾಕ್ ಬಂದಾಗ ಇಷ್ಟು ದಿನ ಕಡಿಮೆ ಎಕ್ಸ್ಪೈರಿ. ಈ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಸಿಇಒ ಪೂರ್ಣಿಮಾ ಹಾಗೂ ಅಧಿಕಾರಿಗಳು ಹಾಜರಿದ್ದರು. ಮಾಜಿ ಶಾಸಕ ಪ್ರೀತಂ ಗೌಡರು ಕೊಡುತ್ತಿರುವ ಹೇಳಿಕೆ ಪಕ್ಷದ ಪರವಾಗಿಯೇ ಇದ್ದು 2028ರೊಳಗೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಹಾಗೂ ನಮ್ಮವರೇ ಮುಖ್ಯಮಂತ್ರಿ ಆಗಬೇಕು ಎಂಬ ತಳಮಟ್ಟದ ಕಾರ್ಯಕರ್ತರ ಆಶಯವನ್ನೇ ಪ್ರತಿಬಿಂಬಿಸುತ್ತದೆ. ಅದರಲ್ಲಿ ವೈಯಕ್ತಿಕ ಅಜೆಂಡಾ ಇಲ್ಲ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಅಲ್ಲ, ನಾವು ನೋಡದೇ ಇರೋ ರೀತಿಯಲ್ಲಿ ಪ್ರೀತಂ ಗೌಡರು ಕೊಡ್ತಾ ಇರ್ತಕ್ಕಂಥ ಸ್ಟೇಟ್ಮೆಂಟು ನಮ್ಮ ಪಾರ್ಟಿಯ ಪರವಾಗಿ, ಪಾರ್ಟಿಯ ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ನಮ್ಮ ಪಾರ್ಟಿಯ ಹಿತಕ್ಕಾಗಿ ಸ್ಟೇಟ್ಮೆಂಟ್ನ ಕೊಡ್ತಾ ಇದ್ದಾರೆ.
ಯಾವುದೇ ಒಂದು ರಾಜಕೀಯ ಪಕ್ಷ ರಾಜಕಾರಣ ಮಾಡ್ತೀವಿ ಅಂತ ಹೇಳಿದರೆ ನಾವು ನಮ್ಮ ಪಕ್ಷದ ಮುಖ್ಯಮಂತ್ರಿಯನ್ನು ಮಾಡ್ಕೊಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕೂಡ ರಾಜಕಾರಣವನ್ನು ಮಾಡ್ತಕ್ಕಂಥದ್ದು. ಪ್ರೀತಮ್ ಗೌಡರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು, ಅವರು ನಮ್ಮ ಪಕ್ಷದ ಪರವಾಗಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಪಕ್ಷದ ಕಟ್ಟ ಕಡೆಯ ಕಾರ್ಯಕರ್ತನ ಮನಸ್ಸಿನ ಭಾವನೆ ಪ್ರಕಾರವಾಗಿ ಸ್ಟೇಟ್ಮೆಂಟ್ನ ಕೊಟ್ಟಿರ್ತಕ್ಕಂಥದ್ದು. ನಾನು ನಮ್ಮ ಕ್ಷೇತ್ರದ HK ಕುಮಾರಸ್ವಾಮಿಯವರು ಮಾತಾಡಿರ್ತಕ್ಕಂಥದ್ದು ನಾನು ಕೂಡ ಗಮನಿಸಿದೆ. ನಾನು ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಮುಖ್ಯ ಉದ್ದೇಶನೇ ಅದು. ಬಟ್ ಬೇರೆ ಬೇರೆ ಇತ್ತು ವಿಚಾರಗಳು ಮಾತಾಡಿದವು. ನಾವು HK ಕುಮಾರಸ್ವಾಮಿ ಅವರು ಪ್ರೀತಮ್ ಗೌಡರು ಏನೋ ಇದಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೆ ಕೊಟ್ಟಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಏನೇನೋ ಮಾತಾಡಿದ್ದಾರೆ. ಅವರು 6 ಬಾರಿ ಶಾಸಕರಾದವರು. ಪ್ರೀತಮ್ ಗೌಡರು ಕೇವಲ 37 ವರ್ಷಕ್ಕೆ ಶಾಸಕರಾಗಿ ಅವರು ಮಾಡಿರ್ತಕ್ಕಂಥ ಕೆಲಸ ಅವ್ರದ್ದೇ ಆದಂಥ ಒಂದು ಇದನ್ನು ಬಿಟ್ಟು ಹೋಗಿದ್ದಾರೆ. ಹಾಸನದಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ನಿಜವಾಗ್ಲೂ ಕೂಡ ಹಾಸನ ಜನತೆ, ನಮ್ಮ ಜಿಲ್ಲೆಯ ಜನತೆ ಯಾವಾಗಲೂ ಕೂಡ ನೆನಪಲ್ಲಿ ಇಟ್ಕೋಬೇಕಾದಂಥ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟೋಗಿದ್ದಾರೆ. ಒಂದು ಪಕ್ಷದ ಮಾಜಿ ಶಾಸಕನಾಗಿ, ಅದರಲ್ಲೂ ಕೂಡ ಒಬ್ಬ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಪಕ್ಷ ಎಲ್ಲ ಕ್ಷೇತ್ರದಲ್ಲೂ ಸ್ಪರ್ಧೆಯನ್ನು ಮಾಡಬೇಕು, ನಮ್ಮ ಪಕ್ಷ ಸ್ವಂತವಾಗಿ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಆಸೆ ಪ್ರತಿಯೊಬ್ಬ ಜವಾಬ್ದಾರಿಯುತ ಪದಾಧಿಕಾರಿಗೂ ಇರುತ್ತೆ, ಕಾರ್ಯಕರ್ತರಿಗೂ ಇರುತ್ತೆ, ಶಾಸಕರಿಗೂ ಇರುತ್ತೆ, ಮುಖಂಡರುಗಳಿಗೂ ಇರುತ್ತೆ. ನಮ್ಮ ಪಕ್ಷದ ನಾನೊಬ್ಬ ಪದಾಧಿಕಾರಿಯಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಕೂಡ ಈಗ ನಾವು ಕೂಡ ನಮ್ಮ ಪಕ್ಷನ ಅಧಿಕಾರಕ್ಕೆ ತರಬೇಕು, ನಮ್ಮವ್ರನ್ನ ಮುಖ್ಯಮಂತ್ರಿ ಮಾಡ್ಕೋಬೇಕು ಅಂತೇಳಿ ಹಲವಾರು ವರ್ಷಗಳಿಂದ ಶ್ರಮವನ್ನು ಪಡ್ತಾ ಇದ್ದೀವಿ. 2028ಕ್ಕೂ ಹಾಗೆ ಆಗಬೇಕು ಅಂತಕ್ಕಂಥ ನಮ್ಮ ಆಸೆ. ಆದರೆ ಪಕ್ಷದ ತೀರ್ಮಾನ ಮಾಡಿದ ಮೇಲೆ ಪಕ್ಷ ಏನು ಹೇಳಿತ್ತು ಅದನ್ನು ನಾವು ಓದಿದ್ದೀವಿ. ಆದರೆ ಒಬ್ಬ ಪದಾಧಿಕಾರಿಯಾಗಿ, ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಮಾಜಿ ಶಾಸಕನಾಗಿ, ನಾನೊಬ್ಬ ಹಾಲಿ ಶಾಸಕನಾಗಿ ಖಂಡಿತವಾಗ್ಲೂ ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು, ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಾಗಬೇಕು, ನಮ್ಮ ಸರ್ಕಾರ ಬರಬೇಕು ಅಂತಕ್ಕಂಥ ಆಸೆ ನಮ್ಮೆಲ್ಲರಿಗೂ ಕೂಡ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಪ್ರೀತಮ್ ಗೌಡರು ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ಟಲಿಕ್ಕೆ ಅವ್ರದ್ದೇ ಆದಂಥ ಶಕ್ತಿ ಮೀರಿ ಕೆಲಸವನ್ನು ಮಾಡೋಗಿದ್ದಾರೆ. ಇವತ್ತು ಕೂಡ ನಮ್ಮ ಕಾರ್ಯಕರ್ತರ ಜೊತೆ ಇದ್ದಾರೆ. ಪ್ರೀತಮ್ ಗೌಡರ ಜೊತೆ ನಾವು ಪಕ್ಷ, ನಮ್ಮ ಕಾರ್ಯಕರ್ತರು, ಇಡೀ ನಮ್ಮ ರಾಜ್ಯದ ಪಕ್ಷನೂ ಕೂಡ ಅವ್ರ ಜೊತೆಲಿ ಇದೆ ಅಂತೇಳಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೋಡಿ. ಒಂದು ವಿಷಯ ನಾನು ಹೇಳ್ತೀನಿ, ಪಾರ್ಲಿಮೆಂಟರಿ ಎಲೆಕ್ಷನ್ಲಿ ಕೋಅಲೇಷನ್ ಮಾಡಿದ್ದಾರೆ. ಅದಾದಮೇಲೆ ವಿಧಾನಸಭಾ ಎಲೆಕ್ಷನಲ್ಲಿ ಪಾರ್ಟಿ ನೀವು ಈ ರೀತಿ ಕೋಅಲಿನೇಷನ್ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಹೇಳಿದರೆ ಪಾರ್ಟಿ ಹೇಳ್ತಕ್ಕಂಥದಕ್ಕೆ ನಾವು ಬದ್ಧವಾಗಿರ್ತೀವಿ, ನಮ್ಮ ಪ್ರೀತಮ್ ಗೌಡರು ಕೂಡ ಬದ್ಧವಾಗಿರ್ತಾರೆ, ಅದರಲ್ಲಿ ಏನು ವಿಚಾರ ಇಲ್ಲ. ಆದರೆ ರಾಜ್ಯದ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಪಕ್ಷದ ಹಿತಕ್ಕಾಗಿ ಅವರು ಹೇಳಿಕೆಯನ್ನು ಕೊಡಲೇಬೇಕು, ಕೊಟ್ಟಿದ್ದಾರೆ. ನಾನು ಕೂಡ ಒಬ್ಬ ರಾಜ್ಯದ SC ಮೋರ್ಚಾ ಅಧ್ಯಕ್ಷನಾಗಿ ಭಾರತೀಯ ಜನತಾ ಪಾರ್ಟಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಭಾವನೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗೂ ಕೂಡ ಹೌದು, ಪದಾಧಿಕಾರಿ ಆಗಿ ಕೂಡ ಹೌದು, ಶಾಸಕನಾಗಿ ಕೂಡ ಹೌದು. ಹಾಗಾಗಿ ನಮ್ಮ ಪಕ್ಷದ ನಾಯಕರ ಬಗ್ಗೆ ಅನಾವಶ್ಯಕವಾಗಿ ಯಾರೂ ಕೂಡ ಮಾತಾಡ್ತಕ್ಕಂಥದ್ದು ಬೇಡ. ನಾನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದರೆ, ನಮ್ಮ ಪಕ್ಷದ ಹಿತಕ್ಕಾಗಿ ನಾವು ಸ್ಟೇಟ್ಮೆಂಟ್ ಮಾಡೇ ಮಾಡ್ತೀವಿ. ಪತ್ರಿಕೆಯಲ್ಲಿ ಅಥವಾ ಮೀಡಿಯಾದಲ್ಲಿ ನೀವು ಕೇಳಿದಾಗ ನಾವು ಹೇಳ್ತೀವಿ, ನಾವು ರಾಜಕೀಯ ಪಕ್ಷ, ನಾವು ರಾಜಕಾರಣ ಮಾಡೋಕ್ಕೋಸ್ಕರ ಇರ್ತಕ್ಕಂಥವ್ರು. ಈಗ ಮುಂದೆ ಪಕ್ಷದ ರಾಷ್ಟ್ರೀಯ ನಾಯಕರಾಗ್ಬೋದು, ರಾಜ್ಯ ನಾಯಕರಾಗ್ಬೋದು, ತಗೊಳ್ತಕ್ಕಂಥ ನಿರ್ಧಾರಕ್ಕೆ ರಾಜ್ಯ ನಾಯಕರಿರ್ಬೋದು, ಪ್ರೀತಮ್ ಗೌಡ್ರು ಇರ್ಬೋದು, ನಾವಿರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷರಿರ್ಬೋದು, ಪ್ರತಿಯೊಬ್ಬರು ಕಾರ್ಯಕರ್ತರು ಕೂಡ ನಾವು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಮಾಜಿ ನಗರಸಭೆ ಅಧ್ಯಕ್ಷ ಆರ್ ಮೋಹನ್ ಕುಮಾರ್, ಪ್ರಸನ್ನ ಕುಮಾರ್, ಶ್ರೀಕಾಂತ್, ಹರ್ಷಿತ್ ಇತರರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿರುವುದು ಜಿಲ್ಲೆಯಲ್ಲಿ ಆತಂಕ ಸೃಷ್ಟಿಸಿದೆ. ಸೋಮವಾರ ಬೆಳಗ್ಗೆ ನ್ಯಾಯಾಲಯದ ಅಧಿಕೃತ ಇಮೇಲ್ ವಿಳಾಸಕ್ಕೆ ಅಪರಿಚಿತರಿಂದ ಬೆದರಿಕೆ ಸಂದೇಶ ಬಂದಿರುವ ಮಾಹಿತಿ ಲಭ್ಯವಾಗುತ್ತಿದ್ದಂತೆಯೇ ವಿಧ್ವಂಸಕ ಕೃತ್ಯ ದಳ ತಪಾಸಣೆ ನಡೆಸಿದರು. ಘಟನೆಯ ಮಾಹಿತಿ ದೊರಕುತ್ತಿದ್ದಂತೆಯೇ ಹಾಸನ ನಗರ ಠಾಣೆ ಪೊಲೀಸರು ನ್ಯಾಯಾಲಯ ಆವರಣಕ್ಕೆ ಧಾವಿಸಿ ಪ್ರಾಥಮಿಕ ಪರಿಶೀಲನೆ ನಡೆಸಿದರು. ನಂತರ ವಿಧ್ವಂಸಕ ಕೃತ್ಯ ದಳ ಮತ್ತು ಶ್ವಾನದಳವನ್ನು ಸ್ಥಳಕ್ಕೆ ಕರೆದೊಯ್ಯಲಾಗಿದ್ದು ಸಂಪೂರ್ಣ ಆವರಣವನ್ನು ತಪಾಸಣೆಗೆ ಒಳಪಡಿಸಲಾಗಿದೆ. ನ್ಯಾಯಾಲಯದ ಪ್ರವೇಶ ದ್ವಾರಗಳು, ಪಾರ್ಕಿಂಗ್ ಪ್ರದೇಶ, ನ್ಯಾಯಾಧೀಶರ ಕಚೇರಿಗಳು, ನ್ಯಾಯಾಲಯದ ಒಳಭಾಗ, ದಾಖಲೆ ಕೊಠಡಿಗಳು ಸೇರಿದಂತೆ ಪ್ರತಿಯೊಂದು ಭಾಗದಲ್ಲೂ ಸೂಕ್ಷ್ಮ ಪರಿಶೀಲನೆ ನಡೆಸಲಾಗಿದೆ. ಭದ್ರತಾ ದೃಷ್ಟಿಯಿಂದ ನ್ಯಾಯಾಲಯ ಆವರಣದಲ್ಲಿ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಯಾವುದೇ ಅನುಮಾನಾಸ್ಪದ ವಸ್ತು ಕಂಡು ಬಂದಿಲ್ಲವೆಂದು ಪ್ರಾಥಮಿಕ ಮಾಹಿತಿಗಳು ತಿಳಿಸಿವೆ. ಆದಾಗ್ಯೂ ಅಧಿಕಾರಿಗಳು ಪೂರ್ಣ ಪ್ರಮಾಣದ ಪರಿಶೀಲನೆ ಪೂರ್ಣಗೊಳ್ಳುವವರೆಗೂ ಎಚ್ಚರಿಕೆಯಿಂದ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಬೆದರಿಕೆ ಇಮೇಲ್ನ ಮೂಲ
ಪತ್ತೆ ಹಚ್ಚಲು ಸೈಬರ್ ವಿಭಾಗದ ಸಹಾಯದಿಂದ ತನಿಖೆ ಆರಂಭಿಸಲಾಗಿದೆ. ಇಮೇಲ್ ಯಾವ ಸ್ಥಳದಿಂದ ಕಳುಹಿಸಲಾಗಿದೆ, ಅದರ ಹಿಂದೆ ಯಾರು ಇದ್ದಾರೆ ಎಂಬುದರ ಕುರಿತು ಪೊಲೀಸರು ತೀವ್ರ ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ನಡುವೆ ನ್ಯಾಯಾಲಯದ ನಿಯಮಿತ ಕಲಾಪಗಳು ಎಂದಿನಂತೆ ಮುಂದುವರೆದಿರುವುದು ಗಮನಾರ್ಹ. ಭದ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಾ ವಿಚಾರಣೆಗಳು ನಡೆಯುತ್ತಿವೆ. ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಯಾಗದಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ಗಮನಾರ್ಹವಾಗಿ ಹಾಸನ ಜಿಲ್ಲಾ ನ್ಯಾಯಾಲಯಕ್ಕೆ ಇಂದು 2ನೇ ಬಾರಿ ಬಾಂಬ್ ಬೆದರಿಕೆ ಇಮೇಲ್ ಬಂದಿರುವ ಘಟನೆ. ಹಿಂದಿನ ಪ್ರಕರಣದಲ್ಲಿಯೂ ಯಾವುದೇ ಸ್ಫೋಟಕ ವಸ್ತು ಪತ್ತೆಯಾಗಿರಲಿಲ್ಲ. ಆದರೂ ಈ ರೀತಿಯ ಮರುಕಳಿಸುವ ಬೆದರಿಕೆ ಪ್ರಕರಣಗಳು ಕಾನೂನು ಸುವ್ಯವಸ್ಥೆ ಸವಾಲಾಗಿವೆ. ಚಾಮಾರದ ವ್ಯಕ್ತಿ ದೇಶದ ಪ್ರಧಾನಿ ಆಗಿರುವಾಗ ಮಜ್ಜಿಗೆ ಮಾರಿ ನಾನು ಎಂಎಲ್ಎ ಆಗಿರುವುದರಲ್ಲಿ ತಪ್ಪೇನಿದೆ ಎಂದು ಶಿವಲಿಂಗೇಗೌಡ ಹೇಳಿದರು. ಹುಟ್ಟುಹಬ್ಬದ ಸಮಾರಂಭದಲ್ಲಿ ಮಾತನಾಡುತ್ತಾ, ನನ್ನ ಆರಾಧ್ಯ ದೈವ ವೇಣುಗೋಪಾಲ ಸ್ವಾಮಿಯ ಮೇಲೆ ಆಣೆ, ರಾಜ್ಯದಲ್ಲಿ ಅರಸೀಕೆರೆ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡುವ ಗುರಿ ನನ್ನದು. ಕ್ಷೇತ್ರ ಅಭಿವೃದ್ಧಿಗೆ ಪ್ರಮುಖ ಯೋಜನೆಗಳನ್ನು ತರಲು ಹಾಗೂ ಕೊಟ್ಟ ಮಾತಿಗೆ ತಪ್ಪಿದ್ದರಿಂದ ಪಕ್ಷ ಬದಲಾಯಿಸಬೇಕಾಯಿತು. ಬಹಿರಂಗವಾಗಿ ಹೇಳಿಕೆ ನೀಡಿ ಜೆಡಿಎಸ್ನಿಂದ ಹೊರ ಬಂದಿದ್ದೇನೆ. ಈ ಬಾರಿ ಜೆಡಿಎಸ್ ಅಧಿಕಾರಕ್ಕೆ ಬರುವುದಿಲ್ಲ ಎಂಬುದು ನನಗೆ ತಿಳಿದಿದ್ದು, ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಯೋಜನೆಗಳನ್ನು ತರಲು ಕಷ್ಟವಾಗುತ್ತದೆ ಎಂಬ ಕಾರಣದಿಂದ ಕಾಂಗ್ರೆಸ್ ಪಕ್ಷ ಸೇರಬೇಕಾಯಿತು ಎಂದು ಹೇಳಿದರು. ನನಗೆ ಇವರು ಹೇಳ್ತಾರೆ, ಹಿಂದೆ ಹೇಳಿದ್ರು, ಯಾರೋ ಪುಣ್ಯಾತ್ಮರು ಹೇಳಿದ್ರು, ನಾನು ಮಜ್ಜಿಗೆ ಮಾಡ್ತೇನೆ. ಹೌದು, ನಾನೇನು ಆಗರ್ಭ ಶ್ರೀಮಂತರ ಹೊಟ್ಟೆಲಿ ಹುಟ್ಟು ಬಂದೀನಿ ಅಂತ ಹೇಳಲ್ಲ. ನಾನು ಬಡತನದಲ್ಲೇ ಹುಟ್ಟಿದ್ದೀನಿ, ಬಡತನದಲ್ಲೇ ಬೆಳೆದಿದ್ದೀನಿ, ಆದರೆ ಆತ್ಮಗೌರವವಾಗಿ ಬೆಳೆದಿದ್ದೀನಿ. ನಮ್ಮ ತಂದೆ ತಾಯಿಗಳು ಅನಕ್ಷರಸ್ಥರಾದ್ರೂ ನಮ್ಮನ್ನು ಪ್ರಾಮಾಣಿಕವಾಗಿ ಬೆಳೆದಿದ್ದೇನೆ. ನಾನು ಗಣಸಿ ಸಂತೆಗೆ ಆ ಗಣಸಿ ಸಂತೆಯಿಂದ ನಮ್ಮ ಈ ಸುತ್ತಳ್ಳಿ ಅವತ್ತು ವ್ಯಾಪಾರ ಮಾಡೋದು, ಎಲ್ಲ ಥರದ ವ್ಯಾಪಾರಗಳು ಮಾಡೋದು. ನಾನು ಸ್ಕೂಲಿಗೆ ಬರ್ತಿದ್ದಲ್ಲಿ ಹೈಸ್ಕೂಲ್ಗೆ, ಆಗ ಒಂದು ಮಜ್ಜಿಗೆ ಕ್ಯಾನ್ಗಳು ತಂದು ಇಲ್ಲಿ ಹಂಗೆ ಹೋಟ್ಲಿಗೆ ಕೊಡ್ತಿದ್ದೆ. ಈಗಾಗಲೇ ದುಡಿಯೋದು ಕಲ್ತಿದ್ದೆ ನಾನು. ಕಾಯ ವ್ಯಾಪಾರನೂ ಮಾಡ್ತಿದ್ದೆ, ಆಮೇಲೆ ಕೂಲಿ ಕೆಲಸನೂ ಮಾಡಿದ್ದೀವಿ. ಎಲ್ಲನೂ ಮಾಡಿ ದುಡ್ದೇ ಈ ಸ್ಟೇಜಿಗೆ ಬಂದಿದ್ದೀವಿ. ಇದನ್ನ ಹೇಳ್ಕೊಳಕ್ಕೆ ನಾಚಿಲ್ಲ. ಇದನ್ನ ಇವರು ಯಾವ್ಯಾವ ಶ್ರೀಮಂತಿಕೆ ಕೆಲಸ ಮಾಡಿರೋ ಗೊತ್ತಿಲ್ಲ. ಏನು ಈಗ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ 3 ಸಾರಿ ಪ್ರಧಾನಿ ಆಗಿದ್ದಾರೆ, 4 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಟೀ ಮಾಡ್ತಿದ್ರಪ್ಪ, ಏನು ಮಾಡೋಣ ನಾನು ಈಗ, ಯಾಕೆ ಟೀ ಮಾಡಿರಿ ಅಂತ ಕೇಳೋಣ ಅವ್ರನ್ನ, ಪುಣ್ಯಾತ್ಮನ್ನ. ಸಣ್ಣದ್ರಲ್ಲಿ ಹಂಗೆ ಇರ್ತೀವಿ, ಬತ್ತ ಆ ಭಗವಂತ ಏನ್ ನಮ್ಮ ಮನೇಲಿ ಬರ್ದಿರ್ತಾನೋ ತಿರುಗದಲ್ಲಿ ಗೆರೆನ, ಆ ಗೆರೆ ಅಂತ ನಾವು ಹೋಗ್ತೀವಿ. ಅದನ್ನು ಬಿಟ್ಟು ನೀನು ಯಾವುದೋ ಕಾಲದ ಹೇಳಿಕೆ ಕುದ್ಗತಿಲ್ಲ ಪುಣ್ಯಾತ್ಮ, ಬೇಡ ಇದನ್ನೆಲ್ಲ ಮಾಡಬೇಕು. ಕೊಟ್ಟಿದ್ರು ಬೇಕಾದಷ್ಟು. ಹೌದು, ಕುಡಿಯೋ ನೀರಿಗೆ ಬೆಳಗಾವಿನಲ್ಲಿ ಕಣ್ಣೀರು ಹಾಕಿ 380 ಕೋಟಿ ಹಣವನ್ನು ತಗೊಂಡೆ. ಇವನ್ ಮಾಮೂಲಿ ಕಳ್ಳ, ಇವನ್ ಬರ್ತೀನಿ ಅಂತಾನೆ ಬರಕಲ್ಲ ಪಾರ್ಟಿಗೆ ಅನ್ನೋದು. ಅದಕ್ಕೆ ಸಿದ್ದರಾಮಣ್ಣ ಈ ಸಾರಿ ಕೇಳ್ದ, ನೋಡಯ್ಯ ನಾನು ಗೆಲ್ತೀನಿ, ನಾನು ಮುಖ್ಯಮಂತ್ರಿ ಆಗ್ತೀನಿ, ನೀನು ಮತ್ತೇನಾರ ನನ್ನ ಹತ್ರಕ್ಕೆ ಅದು ಇದು ಹೇಳಿಕೆ ಗ್ಯಾರಂಟಿ ಬಂದೆ ನಕ ಈ ಸಾರಿ ಸ್ವಲ್ಪ ಹುಷಾರಾಗಿರು ಅಂತ ಹೇಳಿದ್ರು. ಆಮೇಲೆ ಬರೋದಾದ್ರೆ ಬಂದು ಬಿಡೋದು. ಹೌದಣ್ಣ, ನನಗೂ ಗೊತ್ತಾಯ್ತು ರಾಜಕೀಯ ಸೂಚನೆ. ಹೌದು, ಈ ಕ್ಷೇತ್ರದ ಅರಸೀಕೆರೆ ಕ್ಷೇತ್ರದ ಜನತೆಯ ಋಣ ತೀರಿಸ್ಬೇಕು ಅಂತಲೇ ನಾನು ಹೋದ್ನೆ ಹೊತ್ತು ನಾನು ಯಾವ ಆಕಾಂಕ್ಷೆ ಕೊಡೋಲ್ಲ. ಅವರೇ ಹೇಳಿದ್ರು ಮಂತ್ರಿ ಮಾಡ್ತೀವಿ ಅಂತ ಹೇಳಿದರೆ, ಮಂತ್ರಿ ಮಾಡೋದು ಬಿಡೋದು ಸಿದ್ದರಾಮಣ್ಣ, DK ಶಿವಕುಮಾರ್, ಸುರ್ಜೇವಾಲಾ 3 ಜನ ಕರ್ಕೊಂಡೋಗಿದ್ದಾರೆ. ಅವ್ರು ಏನ್ ಮಾಡ್ತಾರೋ ಮಾಡಿ, ಅದರ ಇದಕ್ಕಲ್ಲ. ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಎಂ ಪಾಟೀಲ್, ಕಾಂಗ್ರೆಸ್ ಮುಖಂಡರಾದ ಎಂಎ ಗೋಪಾಲಸ್ವಾಮಿ, ಶ್ರೀಧರ್ ಗೌಡ, ಪುಟ್ಟಸ್ವಾಮಿ ಗೌಡ, ಮುರಳಿ ಮೋಹನ್, HK ಮಹೇಶ್, ಲಕ್ಷ್ಮಣ್, ಬಾಗೂರು ಮಂಜೇಗೌಡ, ಶ್ರೀನಿವಾಸ್, ಬಿಳಿ ಚೌಡಯ್ಯ, ಹುಚ್ಚೇಗೌಡ, ಧರ್ಮಶೇಖರ್, ಅರುಣ್ ಕುಮಾರ್ ಇತರರು ಹಾಜರಿದ್ದರು. 1925ರಲ್ಲಿ ಸ್ಥಾಪಿತವಾದ RSS ರಾಷ್ಟ್ರ ನಿರ್ಮಾಣದ ಉದ್ದೇಶದಿಂದ ಕೆಲಸ ಮಾಡುತ್ತಿದೆ. ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ಸ್ವಯಂ ಸೇವಕರು ಮುಂಚೂಣಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇಂತಹ ಸಂಘಟನೆ ಬಗ್ಗೆ ಪ್ರಿಯಾಂಕಾ ಖರ್ಗೆ ಲಘುವಾಗಿ ಮಾತನಾಡುವುದು ಸರಿಯಲ್ಲ.
ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಕೂಡ ಆಪತ್ತು ಬರ್ತಕ್ಕಂಥ ಸಂದರ್ಭದಲ್ಲಿ ಸ್ವಯಂ ಸೇವಕರು ಖುದ್ದಾಗಿ ಹೋಗಿ ಈ ದೇಶಕ್ಕೋಸ್ಕರ ಸೇವೆ ಮಾಡ್ತಕ್ಕಂಥದ್ದು, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸೇವೆ ಮಾಡ್ತಕ್ಕಂಥದ್ದನ್ನ, ಅಥವಾ ಎಲ್ಲರೂ ಫ್ಲಡ್ ಆದಂಥ ಸಂದರ್ಭದಲ್ಲಿ ಈ ರೀತಿ ದೇಶಕ್ಕೆ ಎಲ್ಲರೂ ಕೂಡ ಅಭದ್ರತೆ ಅಥವಾ ಎಲ್ಲರೂ ದೇಶಕ್ಕೆ ಗಂಡಾಂತರ ಬಂದಂಥ ಸಂದರ್ಭದಲ್ಲಿ ಸ್ವಯಂ ಸೇವಕರು ಸ್ವಂತವಾಗಿ ಹೋಗಿ ಸಾರ್ವಜನಿಕರಿಗೋಸ್ಕರ ಸೇವೆ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ವಿ. ಆದರೆ ಇದು ಈ ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾಕೆ ಈ ರೀತಿ ಅರ್ಥ ಆಗ್ತಾ ಇಲ್ಲ ಅಂತೇಳಿ ನನಗೂ ಕೂಡ ಗೊತ್ತಿಲ್ಲ. ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗೆ 1934ರಲ್ಲಿ ವರ್ಧಾದಲ್ಲಿ ನಡೆದಂಥ RSS ಶಿಬಿರಕ್ಕೆ ಮಹಾತ್ಮ ಗಾಂಧಿಯವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ಅವರ ಶಿಸ್ತು ಮತ್ತು ಅವರ ಮಧ್ಯದಲ್ಲಿ ಯಾವುದೇ ಜಾತಿ ಭೇದ ಇಲ್ದಿರತಕ್ಕಂಥದ್ದನ್ನ ಮಹಾತ್ಮ ಗಾಂಧಿಯವರು ಕೂಡ ಕಂಡಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು 1939ರಲ್ಲಿ ಪುಣೆಯಲ್ಲಿ ಸಂಘ ಶಿಬಿರಕ್ಕೆ ಭೇಟಿ ನೀಡಿದ್ದನ್ನು ನಾವು ನೋಡ್ಬೋದು. ಅವರು ಕೂಡ ಮೇಲ್ಜಾತಿ ಮತ್ತು ಕೆಳಜಾತಿ ಅಂತಕ್ಕಂಥ ಯಾವುದೇ ತಾರತಮ್ಯ ಇಲ್ದಿರ್ತಕ್ಕಂಥ ಸ್ವಯಂ ಸೇವಕರನ್ನ ಅವರು ಕೂಡ ನೋಡಿ ಸಂತೋಷ ಪಟ್ಟಿರ್ತಕ್ಕಂಥ ವಿಚಾರವನ್ನು ಕೂಡ ಒಟ್ಟಿಗೆ ಕೂತು ಎಲ್ಲರೂ ಕೂಡ ಊಟ ಮಾಡ್ತಿರ್ತಕ್ಕಂಥದ್ದನ್ನ ಅವರು ಕೂಡ ನೋಡಿ ಅವರು ಕೂಡ ಸಂತೋಷ ಪಟ್ಟಿರ್ತಕ್ಕಂಥದ್ದು ನಾವು ಕೂಡ ನೋಡ್ಬೋದು. ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಕಾಂಗ್ರೆಸ್ನಿಂದನೇ ಈ ದೇಶದ ರಕ್ಷಣಾ ಸಚಿವರಾಗಿ ಈ ದೇಶದ ರಾಷ್ಟ್ರಪತಿಗಳಾದಂಥ ಪ್ರಣಬ್ ಮುಖರ್ಜಿಯವರು ಕೂಡ 2018ರಲ್ಲಿ ನಾಗಪುರದಲ್ಲಿ ನಡೆದಂಥ ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಾಕ್ಟರ್ ಹೆಗ್ಡೆವಾರ್ ಅವರನ್ನ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಅಂತಕ್ಕಂಥ ಬಣಿಸಿರ್ತಕ್ಕಂಥದ್ದು ನಾವು ಕೂಡ ನೋಡಿದ್ದೀವಿ. ಅಂದರೆ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥವರು ಕೂಡ RSSನ ಬಗ್ಗೆ ಸಂಪೂರ್ಣ ವಿಚಾರವನ್ನು ತಿಳ್ಕೊಂಡು ಸಂಘವನ್ನು ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಈ ಸಂದರ್ಭದಲ್ಲೂ ಕೂಡ ಈ ಮೊನ್ನೆ 100 ವರ್ಷದ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಆದಂಥ ಸಂದರ್ಭದಲ್ಲೂ ಕೂಡ ಒಂದೇ ಒಂದು ಸಣ್ಣ ಅಹಿತಕರ ಘಟನೆ ಕೂಡ ನಡೆದಿಲ್ಲ. ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಭಾರತ ದೇಶವನ್ನು ಮತ್ತು ಈ ಭಾರತಾಂಬೆಯ ವೈಭವವನ್ನು ಮತ್ತೆ ಮರುಕಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ನಿರಂತರವಾಗಿ ಏನು RSS ಬಗ್ಗೆ ಮಾತಾಡ್ಬಿಟ್ರೆ ಇನ್ನೇನೋ ಹೆಚ್ಚಿನ ಸ್ಥಾನಮಾನ ಕೊಡ್ತಾರೇನೋ ಅಂತಕ್ಕಂಥ ಉದ್ದೇಶದಿಂದ ಏನೋ ಗೊತ್ತಿಲ್ಲ, ಪ್ರಿಯಾಂಕಾ ಖರ್ಗೆ ಅವರು ಪದೇ ಪದೇ RSSನ ಹೀಯಾಳಿಸ್ತಕ್ಕಂಥ ಕೆಲಸವನ್ನು, ದೆವ್ವಕ್ಕೆ ಹೋಲಿಕೆ ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಕೂಡ ಅವರ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ. ಇನ್ನು ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ತಮ್ಮ ಹುಟ್ಟೂರಾದ ಹರದನಹಳ್ಳಿಗೆ ಆಗಮಿಸಿದ ಅವರು ಕುಲದೇವರಾದ ದೇವೇಶ್ವರ ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾದರು. ಈ ಸಂದರ್ಭದಲ್ಲಿ ತಮ್ಮ ಬಾಲ್ಯದ ದಿನಗಳನ್ನು ಮೆಲುಕು ಹಾಕಿದ ಅವರು ದೇಶದ ಜನತೆಗೆ ಒಳ್ಳೆಯದಾಗಲಿ ಎಂದು ಹಾರೈಸಿದರು. ಒಂದು ಕುಟುಂಬ ಯಾವಾಗಲೂ ಇಲ್ಲೇ ಇದ್ದು ಪೂಜೆ ಮಾಡ್ತಾಯಿದ್ರು. ವರ್ಷಕ್ಕೊಂದು ಸಾರಿ ಈ ಶಿವರಾತ್ರಿ ದಿವಸ ಈ ನಮ್ಮಲ್ಲಿ ಐನೂರು ಅಂತ ಹೇಳ್ತಾರೆ, ಅಂದರೆ ಜಂಗಮರು, ನಮ್ಮ MP ಪ್ರಕಾಶ್ ಇದರೆಲ್ಲ ಆ ಕಮ್ಯುನಿಟಿ. ಇಲ್ಲಿ ಪಕ್ಕದ ಹಳ್ಳಿ ಡಾನೇಕನಹಳ್ಳಿ ಅಂತೇಳಿ, ಅಲ್ಲಿಂದ ಈ ದಿನ ಬಂದು ಅವರು ರಾತ್ರಿ ಗ್ರಾಮದೆಲ್ಲ ನಾವು ಸೇರಿದಂತೆ ಹಣ್ಣುಕಾಯಿ ಅವರವ್ರ ಭಕ್ತಿಲೀನ ಪೂಜೆ ಮಾಡಿಸ್ತಾರೆ. ಆ ಕಾಲದಲ್ಲಿ ಬಿಲ್ಲುಭದ್ರನ ಸ್ವಾಮಿ ತಲೆಯ ಮೇಲೆ ಇಡೋದು, ಅದರ ಮೇಲೆ ಹಾಲು ಹಾಕೋದು, ಮೊಸರು ಹಾಕೋದು. ಆಗ ಆ ಸ್ತೋತ್ರ ಇವೆಲ್ಲ ಹೇಳಕ್ಕೆ ಬರ್ತಾ ಇತ್ತಿಲ್ಲ. ರುದ್ರದಲ್ಲಿ ಚಮಕ ಇವೆಲ್ಲ ಹೇಳ ಆ ಶಕ್ತಿ ಅದು ನಾನೀಗ ನನಗೆ 93 ವಯಸ್ಸು ತುಂಬ್ತಾ ಇದೆ, ಇನ್ನು 2 ತಿಂಗಳಷ್ಟು. ನಾನು ಚಿಕ್ಕ ಹುಡುಗನಾಗಿದ್ದಾನಿಂದನೂ ನಮ್ಮದು ಒಂದು ಹಂಚಿನ ಮನೆಯೇ, ನಾಡಂಚಿನ ಮನೆ.
ನಮ್ಮದು ಒಂದು ಒಟ್ಟು ಕುಟುಂಬ. ನಾವು ನಮ್ಮ ಈ ರಾಮಣ್ಣ ಅವ್ರ ತಂದೆ, ಈ ಬಾಬಣ್ಣಿ ತಂದೆ, ಇನ್ನೊಬ್ಬ ನಮ್ಮ ಹುಡುಗ ಬ್ಯಾಂಕ್ ಡೈಲಿ ರಿಟೈರ್ ಆಗಿ, ಅವರು 3 ಜನ ಅಣ್ಣ ತಮ್ಮಂದಿರು. ನಮ್ಮ 2ನೇ ಅಜ್ಜ ತೀರೋದಾಗ ನಮ್ಮ ತಂದೆ ಸುಫರ್ದಿಗೆ ಅವರನ್ನು ಪೋಷಣೆ ಮಾಡಲಿಕ್ಕೆ ನಮ್ಮ ಸಂಬಂಧಿಕರೆಲ್ಲ ಆ ಕಾಲದಲ್ಲಿ ಅಲ್ಲಿಂದ ಹಾಗೇ ನಡ್ಕೊಂಡ್ಬಂತು. ಆಮೇಲೆ ನಮ್ಮ ತಂದೆಯವರು ತೀರೋದು 1 ವರ್ಷ ಆದಮೇಲೆ ನಾನು ವಿಭಾಗ ಮಾಡಿದೆ. ಆಹಾರ ಸುರಕ್ಷತೆ ಮತ್ತು ಔಷಧಿ ನಿರ್ವಹಣೆ ಇಲಾಖೆಯ ಅಧಿಕಾರಿಗಳು ಪಟ್ಟಣದಲ್ಲಿ ಕಲಬೆರಕೆ ಬೆಣ್ಣೆ ಮಾರಾಟಗಾರರ ಮೇಲೆ ದಿಢೀರ್ ದಾಳಿ ನಡೆಸಿದ್ದಾರೆ. ಇಲಾಖೆಯ ಆಯುಕ್ತ ಶ್ರೀನಿವಾಸ್ ಮಾರ್ಗದರ್ಶನದಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿಗಳ ತಂಡ ಚನ್ನರಾಯಪಟ್ಟಣದಲ್ಲಿ ಕಲಬೆರಕೆ ಬೆಣ್ಣೆ ಮಾರಾಟಗಾರರ ಮೇಲೆ ಬೆಳಗ್ಗೆ ವಿಶೇಷ ಕಾರ್ಯಾಚರಣೆ ನಡೆಸಿ ಅಪಾರ ಪ್ರಮಾಣದ ಮಾದರಿ ಸಂಗ್ರಹಿಸಿದ್ದಾರೆ. ಈ ಮೂಲಕ ಜಿಲ್ಲೆಯಾದ್ಯಂತ ಕಲಬೆರಕೆ ಬೆಣ್ಣೆ ಮಾರಾಟಗಾರರಿಗೆ ಇಲಾಖೆಯು ಕಠಿಣ ಸಂದೇಶ ರವಾನಿಸಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ಹಾಸನ ಜಿಲ್ಲಾ ಉಪವಿಭಾಗಾಧಿಕಾರಿ ಹಾಗೂ ಅಂಕಿತಾಧಿಕಾರಿ ಡಾಕ್ಟರ್ ಜಗದೀಶ್ ಗಂಗಣ್ಣ ಅವರ ಶಿಶು, ಮಕ್ಕಳು ಹಾಗೂ ಹಿರಿಯ ನಾಗರಿಕರು ಸೇರಿ ಎಲ್ಲ ವಯೋಮಾನವರು ಪ್ರತಿನಿತ್ಯ ತುಪ್ಪ ಬಳಸುತ್ತಾರೆ. ಮಾರುಕಟ್ಟೆಯಲ್ಲಿ ಉತ್ತಮ ಗುಣಮಟ್ಟದ ಬೆಣ್ಣೆ ದೊರೆಯುವಂತಾಗಬೇಕು. ಯಾವುದೇ ಆಹಾರ ಪದಾರ್ಥಗಳನ್ನು ಕಲಬೆರಕೆ ಮಾಡುವುದು ಕಾನೂನು ಉಲ್ಲಂಘನೆಯಷ್ಟೇ ಅಲ್ಲ, ಮಾನವೀಯ ಮೌಲ್ಯಗಳಿಗೆ ವಿರುದ್ಧವಾದ ಗಂಭೀರ ಅಪರಾಧವಾಗಿದೆ ಎಂದು ಹೇಳಿದರು. ಇವತ್ತು ಬೆಂಗಳೂರಿನಿಂದ ಸುಮಾರು 20 ಜನ ಫುಡ್ ಸೇಫ್ಟಿ ಅಧಿಕಾರಿಗಳು, ಆಹಾರ ಸುರಕ್ಷತಾ ಅಧಿಕಾರಿಗಳು ಹಾಗೂ ಹಾಸನ ಜಿಲ್ಲೆಯ ಮತ್ತು ಸುರಕ್ಷತಾ ಅಧಿಕಾರಿಗಳು ಜಂಟಿಯಾಗಿ ಮಾನ್ಯ ಆಯುಕ್ತರ ಒಂದು ನಿರ್ದೇಶನದ ಮೇರೆಗೆ ಇವತ್ತು ನಾವು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿದ್ದೀವಿ. ಈ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಸುಮಾರು ಬೇರೆ ಬೇರೆ ವ್ಯಾಪಾರಿಗಳ ಹತ್ರ ನಾವು ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದು ಕಾನೂನು ಮಾದರಿಯ ಒಂದು ಸ್ಯಾಂಪಲ್ಸ್ ಅಂತ ಹೇಳ್ತೀವಿ. ಈ ಮಾದರಿಗಳನ್ನು ನಾವು ಸಂಗ್ರಹಿಸಿ ಲ್ಯಾಬ್ರೋಟ್ರಿಗೆ ಕಳಿಸ್ತೀವಿ. ಈ ಲ್ಯಾಬ್ರೋಟ್ರಿಯಲ್ಲಿ ಅದು ಸಬ್ ಸ್ಟ್ಯಾಂಡರ್ಡ್ ಅಂತ ಬಂದರೆ ಅದನ್ನು ನಾವು ಅಪರ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸ್ತೀವಿ. ಅಲ್ಲಿ ಅಪ್ ಟು 3 ಲಕ್ಷದವರೆಗೆ ದಂಡವನ್ನು ವಿಧಿಸುವಂಥ ಒಂದು ಅವಕಾಶ ಇದೆ. ಅದೇ ರೀತಿ ಒಂದು ವೇಳೆ ಅದು ಅನ್ಸೇಫ್ ಅಂತ ಬಂದರೆ, ಅದು ಸೇವಿಸಲು ಅನ್ಸೇಫ್ ಅಂತ ಏನಾದರೂ ಬಂದರೆ, ಅದನ್ನು ಅಸುರಕ್ಷಿತ ಅಂತ ಬಂದರೆ ನಾವು JMFC ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸ್ತೀವಿ. ಅಲ್ಲಿ ನ್ಯಾಯಾಲಯದಲ್ಲಿ ವಾದ ವಿವಾದಗಳಾದ ಮೇಲೆ ಅದರ ಒಂದು ಅಂತಿಮವಾಗಿ 10 ಲಕ್ಷದವರೆಗೆ ದಂಡವನ್ನು ವಿಧಿಸಲು ಅದು ಕನಿಷ್ಠ 6 ತಿಂಗಳವರೆಗೆ ಜೈಲು ಶಿಕ್ಷೆಗೆ ಅವಕಾಶ ಇರುತ್ತದೆ. ಇವತ್ತು ಒಂದು ಈ ಕಾರ್ಯಾಚರಣೆಯಲ್ಲಿ ಚನ್ನರಾಯಪಟ್ಟಣ ಉಪವಿಭಾಗ ಪೊಲೀಸ್ ಉಪಾಧೀಕ್ಷಕ ಎನ್ ಕುಮಾರ್, ತಹಸೀಲ್ದಾರ್ GS ಶಂಕರಪ್ಪ, ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ P ತೇಜಸ್ವಿನಿ, ಆಹಾರ ಸುರಕ್ಷತಾ ಅಧಿಕಾರಿಗಳಾದ K ವಿನಯ್, ಶರತ್, ಅಡ್ಡಬಸವೇಗೌಡ ಸೇರಿದಂತೆ ಬೆಂಗಳೂರಿನ ಆಹಾರ ಸುರಕ್ಷತಾ ಅಧಿಕಾರಿಗಳು, ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಭಾಗವಹಿಸಿದರು. ಇದೇ ತಿಂಗಳ 22ರಂದು ಭಾನುವಾರ ಬೆಳಗ್ಗೆ 10:30ಕ್ಕೆ ನಗರದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘದ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಸಭೆ ಹಾಗೂ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಟಿ ರಮೇಶ್ ತಿಳಿಸಿದರು. ಶಿಕ್ಷಣ ಇಲಾಖೆಯಲ್ಲಿ ಬಹುತೇಕ ಸುಮಾರು 17-18 ಸಂಘಗಳಿದ್ದಾವೆ. ಇದನ್ನು ಒಟ್ಟುಗೂಡಿಸುವಂಥ ಪ್ರಯತ್ನ ನಮ್ಮ ಸಂಘದ ಉದ್ದೇಶ ಆಗಿದೆ. ಯಾಕಪ್ಪ ಅಂದರೆ ಸರ್ಕಾರದಿಂದ ಈಗಾಲ ಆಗ್ತಾ ಇರೋಂಥದ್ದು KPS ಮಾದರಿ ಶಾಲೆಗಳು ಆಗ್ತಾಯಿದೆ. ಆ KPS ಮಾದರಿ ಅಂತ ಇರುವಂಥ ಒಂದು ಸಂಘವನ್ನು ನಮ್ಮಲ್ಲಿ ರಾಜ್ಯ ಸಂಘದ ಚೌಡಪ್ಪನವರು ಹುಟ್ಟಾಕಿದ್ದಾರೆ. ಬೇರೆ ಜಿಲ್ಲೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಾರಂಭವಾಗಿ 1 ವರ್ಷ ಆಗಿದೆ. ಈ 1 ವರ್ಷದ ಅವಧಿಯಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಈಗ ಪ್ರಾರಂಭ ಮಾಡಿ ಉದ್ಘಾಟನಾ ಕಾರ್ಯಕ್ರಮವನ್ನು, ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ನಮ್ಮಲ್ಲಿ ಸಂಘದ ಒಂದು ಸ್ಲೋಗ ಇದೆ. ಅದೇನಪ್ಪ ಅಂದರೆ ಪ್ರಾಮಾಣಿಕ ನಿಸ್ವಾರ್ಥ ಸೇವೆ ಸಂಘದ ಮುಖ್ಯ ಗುರಿ ಎಂಬುದು. ಉದಾಹರಣೆಗೆ ನಮ್ಮ ಸಂಘದಲ್ಲಿ ಬರುವಂಥಲ್ಲಿ ನಾವು ಒಂದೊಂದು ವಿವಿಧ ಸಂಘಗಳನ್ನು ಏನಿದ್ದಾವೆ ಆ ಸಂಘಗಳನ್ನು ಒಟ್ಟುಗೂಡಿಸುವಂಥ ಉದ್ದೇಶ ನಮ್ಮ ಈ ಸಂಘದ ಉದ್ದೇಶ ಆಗಿದೆ. ಉದಾಹರಣೆಗೆ ನಮ್ಮಲ್ಲಿ PU ಇಂದ ಹಿಡಿದು ಏನು ಒಂದು LKG UKG ವರೆಗೂ ಏನಿದೆ ಶಾಲೆ, KPS ಶಾಲೆ, ಅದರ ಉದ್ದೇಶವನ್ನು ಇಟ್ಕೊಂಡು ಈ ಸಂಘದ ಒಂದು ರಚನೆ ಆಗಿದೆ. ಇದರಲ್ಲಿ ಏನಪ್ಪ ಅಂದರೆ ನಮ್ಮ ಸಂಘದಲ್ಲಿ ಪ್ರಾಥಮಿಕವಾಗಿ ನಮ್ಮಲ್ಲಿ
ಈ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕಾದ್ರೆ ಈಗ ಒಬ್ಬರು ಒಂದು ಸಂಘದವರು ಒಬ್ಬರು ಕೊಟ್ಟರೆ ಅದಕ್ಕೆ ಮನವಿಲ್ಲ. ಈಗ ನಮ್ಮಲ್ಲಿ ಇರುವಂಥ 18 ಸಂಘಗಳು ಒಟ್ಟಿಗೆ ಹೋದಾಗ ಅದರ ಬೆಲೆ ಗೌರವ ಜಾಸ್ತಿ ಅಂತ ನಾವಾದರೂ ಭಾವಿಸಿದ್ವಿ. ಈ ಸಂಘ ರೂಪರೇಷೆಗಳಲ್ಲಿ ಎಲ್ಲ ವರ್ಗದವರಿಗೆ ಎಲ್ಲ ಸಾಮಾನ್ಯವಾಗಿ ನಾವು ಕೊಡ್ತೇವೆ. ಉದಾಹರಣೆಗೆ ನಮ್ಮ ಸರ್ಕಾರಿ ನೌಕರ ಸಂಘ ಏನಿದೆ, ಇಡೀ ಎಲ್ಲ ಇಲಾಖೆಗಳನ್ನು ಸೇರಿಸಿಕೊಂಡಂತೆ ಒಂದು ಇಲಾಖೆ ಇದೆ, ಅದು ಬಲಿಷ್ಠವಾಗಿದೆ. ಅದೇ ರೀತಿ ನಮ್ಮಲ್ಲಿ ವಿವಿಧ ಸಂಘಗಳು ಏನು ವೃಂದ ಸಂಘಗಳೇನಿದ್ದಾವೆ ಅವೆಲ್ಲ ಒಗ್ಗೂಡಿಸಿ ಶಿಕ್ಷಣ ಇಲಾಖೆಯಲ್ಲೇ ಒಂದು ಬಲಿಷ್ಠ ಸಂಘ ಆಗಲಿಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದೊಂದು ದಿನಗಳಲ್ಲಿ ಉತ್ತಮವಾದ ಭವಿಷ್ಯ ಈ ಸಂಘದಲ್ಲಿ ಇದೆ ಅಂತ. ನಮ್ಮ ಸಂಘದ ನೌಕರರಲ್ಲಿ ಏನಿದೆ ಅಂತ ಅಂದರೆ ಈ ಭಿನ್ನಾಭಿಪ್ರಾಯ, ಜಾತಿ, ಭೇದ, ಮತ, ರಾಜಕೀಯ ಪಕ್ಷಗಳನ್ನು ಹೊರತುಪಡಿಸಿ ನಾವೆಲ್ಲ ಒಂದೇ ಎಂಬುವ ಒಂದು ಧೋರಣೆಯನ್ನು ಒಳಗೊಂಡಂಥದ್ದು. ಉದಾಹರಣೆಗೆ ಇಲ್ಲಿರೋಂಥ ನಮ್ಮ ಸಂಘ ಒಂದೇ ಇರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕಾದ್ರೆ ಒಂದೇ ನಾವು ಸಂಘವನ್ನು ರಚನೆಯನ್ನು ಮಾಡಿಕೊಂಡು ನಮ್ಮ ಭ್ರಷ್ಟ ಅಥವಾ ಏನು ಇತರೆ ಆಮಿಷಗಳಿಗೆ ಬಲಿಯಾಗದೇ ಇರುವಂಥ ಒಂದು ನಿಸ್ವಾರ್ಥ ಸೇವೆ ಮಾಡಲಿಕ್ಕೆ ನಮ್ಮ ಸಂಘ ಬದ್ಧವಾಗಿದೆ. ಹಾಗೆಯೇ ಯಾವುದೇ ಒಂದು ಕಾರ್ಯಚಟುವಟಿಕೆಯನ್ನು ಮಾಡಬೇಕಾದ್ರೆ ನಾವು ಒಗ್ಗಟ್ಟು ಇಲ್ಲಿ BO, DD ಅಥವಾ PO, ಸಹಶಿಕ್ಷಕ ಎಂಬ ಭೇದ ಭಾವ ಇಲ್ಲದೆ ನಮ್ಮ ಸಂಘದಲ್ಲಿ ಒಂದೇ ವೇದಿಕೆಯಲ್ಲಿ ಸಮಾನ ವೇದಿಕೆಯನ್ನು ಹಂಚಿಕೊಳ್ಳಿಕ್ಕೆ ಸಮಾನ ಮನಸ್ಕರನ್ನು ಉಳ್ಳಂಥ ಒಂದು ಸಂಘದಲ್ಲಿ ನಾವು ಕಾರ್ಯಚಟುವಟಿಕೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಹಾಗೆಯೇ ನಮ್ಮಲ್ಲಿ ಸಂಘದ ಯಾವುದೇ ದೇಣಿಗೆ ಅಥವಾ ಆಸ್ತಿಗಳನ್ನು ರಕ್ಷಣೆ ಮಾಡೋದು ನಮ್ಮ ಶಿಕ್ಷಕರಿಗೆ ಅದರಲ್ಲಿ ಬರುವಂಥ ದೇಣಿಗೆಯಲ್ಲಿ ಬರುವಂಥ ಕಷ್ಟಗಳಿಗೆ ಭಾಗವಂತು. ಉದಾಹರಣೆಗೆ ಜಿಲ್ಲಾ ಮಟ್ಟದಲ್ಲಿ ನೋಡಿದಾಗ ನಾವು ಶಾಲೆಯಲ್ಲಿ ಪ್ರತಿ ಇಲಾಖೆಯಲ್ಲಿ ನಾವು ಶಾಲೆಗಳಲ್ಲಿ ನಿವೃತ್ತಿ ಹೊಂದರೆ ಬರೀ ಪ್ರಾಥಮಿಕ ಶಾಲಾ ಶಿಕ್ಷಕರು ಮಾತ್ರ ಪಾಲ್ಗೊಳ್ತಾರೆ. ಆದರೆ ಲಿಪಿಕೇತರು, ಚಾಲಕರು ಮತ್ತು ಇತರೆ PU ಕಾಲೇಜಿನವರಿಗೆ ನಿವೃತ್ತಿ ಹೊಂದರಿಗೆ ಒಂದು ಯಾವುದೇ ರೀತಿಯ ಆದ್ಯತೆ ಇಲ್ಲ. ಆಗ ನಮ್ಮ ಸಂಘ ಏನು ಮಾಡುತ್ತೆ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸಂಘ ಆ ಶಾಲೆಯ ನಿವೃತ್ತಿ ಸುಮಾರು ಸೇವೆಗಳನ್ನು ಮಾಡಿದಂಥ ನೌಕರರಿಗೆ ನಾವಿಂದ ಅವರನ್ನು ಒಂದು ಅಭಿನಂದಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ನಾವು ನೋಡಿದಂಗೆ ಎಲ್ಲ ಶಿಕ್ಷಕರೇ ಪ್ರಶಸ್ತಿಯನ್ನು ನೀಡ್ತಾರೆ. ಉದಾಹರಣೆ ಸೆಪ್ಟೆಂಬರ್ 5ರಂದು ರಾಧಾಕೃಷ್ಣ ಪ್ರಶಸ್ತಿ ನೀಡ್ತಾರೆ. ಬಟ್ ನಮ್ಮಲ್ಲಿ ಏನಾಗ್ತಾರೆ, ಇಲ್ಲಿ ಲಿಪಿಕೇತರರಿಗೆ ಅಥವಾ ಬೋಧಕೇತರರಿಗೆ ಅಥವಾ ಚಾಲಕರಿಗೆ ಯಾವುದೇ ಒಂದು ಪ್ರಶಸ್ತಿ ನೀಡಿ ಗೌರವಿಸುವಂಥದ್ದು ಭಾಳ ವಿರಳ ಇದೆ. ಆ ಒಂದು ದೇಶ ಇಟ್ಕೊಂಡು ಎಲ್ಲರೂ ಒಂದೇ ವೇದಿಕೆಯಲ್ಲಿ ಕೂರಿಸಿ ಅಂಥವ್ರಿಗೆ ನಾವು ವರ್ಷಕ್ಕೊಂದು ಸರಿ ಒಂದು ಪ್ರಶಸ್ತಿ ಪ್ರದಾನ ಮಾಡುವಂಥದ್ದು ಅಥವಾ ಅವರ ವ್ಯಕ್ತಿತ್ವವನ್ನು ಗುರುತಿಸಿ ಅವರಿಗೆ ಅಭಿನಂದಿಸುವಂಥ ಕಾರ್ಯಕ್ರಮನ ನಮ್ಮ ಸಂಘ ಮಾಡ್ತಾ ಇದೆ ಅಂತ ನಾನಾದರೂ ಭಾವಿಸ್ತಾ ಮುಂದಿನ ದಿನಗಳಲ್ಲಿ ಉತ್ತಮವಾದ ಒಂದು ಬೆಳವಣಿಗೆ. ಪತ್ರಿಕಾಗೋಷ್ಠಿಯಲ್ಲಿ SN ಶಿವಕುಮಾರ್, MP ಶ್ರೀಕಾಂತ್, VSN ಶುಭಮಂಗಳ, ರಾಘವೇಂದ್ರ, ದೇವರಾಜು, ರಘು, ಚನ್ನಕೇಶವ ಇತರರು ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. Hey everyone, I'm Dhruva HP. I'm Kritika Tia, Studying in class 12 of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kaunim. Myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills, and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PU Academy is founded by Mr. Bharat BS and the secretary Mrs. Netra Bharat and the principal of this college Mr. Murli RM. It's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support.
Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEE ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ ಅಕಾಡೆಮಿ ಹೊಸದಾಗಿ ಭಾರತ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟಿ ವೃತ್ತ, ಸಾಲ್ಗಾಮೆ ರಸ್ತೆ, ಹಾಸನ. ಭರತ್ ಅಕಾಡೆಮಿ. Damro Yugadi exchange offer is back. Upgrade to Damro's latest arrivals and exchange your old sofa for up to 35,000 rupees. Don't wait. Visit Damro today. Kerala Furniture Expo 2026 ಭಾರಿ ರಿಯಾಯಿತಿ ಮಾರಾಟ. ದಿನಾಂಕ ಫೆಬ್ರವರಿ 11ರಿಂದ ಫೆಬ್ರವರಿ 22ರವರೆಗೆ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲ ಮಾದರಿಯ ವುಡನ್ ಫರ್ನಿಚರ್ಸ್ ಈಗ ನಮ್ಮ ಹಾಸನದಲ್ಲಿ %30ರಿಂದ %60ರವರೆಗೆ ರಿಯಾಯಿತಿ ದರದಲ್ಲಿ ಮಾರಾಟ. ಕೇರಳ ಶೈಲಿಯ ವಿನೂತನ ಮಾದರಿಯ ವುಡನ್ ಫರ್ನಿಚರ್ಸ್ಗಳು ಈಗ ಫ್ಯಾಕ್ಟರಿಯಿಂದ ನೇರ ಮಾರಾಟ. ಸಮಯ ಬೆಳಿಗ್ಗೆ 10ರಿಂದ ರಾತ್ರಿ 9:30ರವರೆಗೆ. ಸ್ಥಳ ಶ್ರೀ ಶೃಂಗೇರಿ ಶಂಕರಮಠ ಹಾಲ್, ಶಂಕರಮಠ ರಸ್ತೆ, ಕೇರ್ಪುರಂ, ಹಾಸನ. ಫೋನ್ ನಂಬರ್ 7025742468. ತಪ್ಪದೆ ಭೇಟಿ ನೀಡಿ. ಶ್ರೀ ಶೃಂಗೇರಿ ಶಂಕರಮಠ ಹಾಲ್, ಶಂಕರಮಠ ರಸ್ತೆ, ಕೇರ್ಪುರಂ, ಹಾಸನ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, ನೀಟ್, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ CET, ನೀಟ್, JEE, ನಾಟ ಮತ್ತು CA ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. 6360539736. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಗರದ ತಣ್ಣೀರು ಹಳ್ಳ ಬಳಿ ಎಸ್ಡಿಎಂ ಕಾಲೇಜು ಹಾಗೂ ಆಸ್ಪತ್ರೆ ಆವರಣದಲ್ಲಿರುವ ಇತಿಹಾಸದ ಹಳ್ಳದ ರಾಮೇಶ್ವರ ದೇವಾಲಯದಲ್ಲಿ ವೈಭವದ ಆಚರಣೆ ನಡೆದು ಓಂ ನಮಃ ಶಿವಾಯ ಎನ್ನುವ ಜಪ ಕೇಳಿ ಬಂದಿತ್ತು. ಇದೇ ವೇಳೆ ಮುಖ್ಯ ಸಂಯೋಜಕ ಡಾಕ್ಟರ್ ಅಶ್ವಿನಿ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರುವ ಶ್ರೀ ಧರ್ಮಸ್ಥಳ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಆವರಣದಲ್ಲಿರುವ 800 ವರ್ಷಗಳ ಐತಿಹಾಸವಿರುವ ಹಳ್ಳದ ರಾಮೇಶ್ವರ ದೇವಾಲಯದಲ್ಲಿ ಭಾನುವಾರ ಬೆಳಗ್ಗೆ 6 ಗಂಟೆಯಿಂದ ಫೆಬ್ರವರಿ 16ರ ಸೋಮವಾರ ಬೆಳಗ್ಗೆ 6 ಗಂಟೆಯವರೆಗೆ ಮಹಾಶಿವರಾತ್ರಿ ಮಹೋತ್ಸವವನ್ನು ಭಕ್ತಿಭಾವದಿಂದ ಆಚರಿಸಲಾಗಿದೆ. ಸಾವಿರಾರು ಭಕ್ತರು ಭಾಗವಹಿಸಿದರು. ಮಹೋತ್ಸವದ ಅಂಗವಾಗಿ ಶತರುದ್ರಾಭಿಷೇಕ, ಅಷ್ಟಾವಧಾನ ಸೇವೆ, ವಿಶೇಷ ಪೂಜೆಗಳು ಹಾಗೂ ಶ್ರೀ ಸ್ವಾಮಿಯ ಸನ್ನಿಧಿಯಲ್ಲಿ ಅಖಂಡ ಭಜನೆ ಜರುಗಿತು. ಸಂಜೆ 4 ಗಂಟೆಗೆ ಅಖಂಡ ಭಜನಾ ಸೇವೆ ಬೆಳಗಿನ 6 ಗಂಟೆಯವರೆಗೆ ನಿರಂತರವಾಗಿ ನಡೆಯಿತು. ಎಸ್ಡಿಎಂ ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳಿಂದ 8 ತಂಡಗಳ ವಿಶೇಷ ಕುಣಿತ ಭಜನೆ ಕಾರ್ಯಕ್ರಮವು ಮಹೋತ್ಸವದ ವಿಶೇಷ ಆಕರ್ಷಣೆಯಾಗಿ ಕಂಡುಬಂದಿತ್ತು. ಸ್ಥಳೀಯ ಕಲಾವಿದರಿಂದ ಭಕ್ತಿ ಪ್ರಧಾನ ಸಂಗೀತ, ಭಜನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಆವರಣವೇ ಭಕ್ತಿಮಯ ವಾತಾವರಣದಿಂದ ಕಂಗೊಳಿಸಿದೆ ಎಂದು ಹೇಳಿದರು. ಓಂ ನಮಃ ಶಿವಾಯ. ಮಹಾಶಿವರಾತ್ರಿ ಶಿವನನ್ನು ಕುರಿತವಾಗಿ ನಾವು ರಾತ್ರಿ ಪೂರ್ತಿ ಜಾಗರಣೆ ಮಾಡಿಬಿಟ್ಟು ಅವನನ್ನು ಜಾಗರಣೆ ಮಾಡುವಂತಹ ಒಂದು ಪುಣ್ಯ ಕೆಲಸ. ಪ್ರತಿ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದ ಬಹುಳ ಚತುರ್ದಶಿಯಂದು ಶಿವ ಮತ್ತು ಪಾರ್ವತಿ ಮದುವೆಯಾದ ದಿವಸ ಅಥವಾ ಗಿರಿಜಾ ಕಲ್ಯಾಣವಾದ ದಿವಸ ಅಂತೇಳಿ ಪ್ರತೀತಿ ಇದೆ. ಆ ದಿವಸ ನಾವೆಲ್ಲರೂ ರಾತ್ರಿ ಜಾಗರಣೆ ಮಾಡಿಬಿಟ್ಟು ಶಿವ ಧ್ಯಾನವನ್ನು ಮಾಡಿದರೆ ನಮ್ಮ ಆತ್ಮೋನ್ನತಿ ಆಗ್ತದೆ. ಮಾಡಿದಂಥ ಪಾಪ ಎಲ್ಲ ಕ್ಷಯವಾಗಿಬಿಟ್ಟು ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಉತ್ತಮ ಆರೋಗ್ಯ, ಸುಖ, ಸೌಭಾಗ್ಯ ಆ ರುದ್ರದೇವರು ಒದಗಿಸಿಕೊಡ್ತಾರೆ ಅನ್ನೋ ಪ್ರತೀತಿಯಿಂದಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯದ ಆಸ್ಪತ್ರೆಯ ಆವರಣದಲ್ಲಿರುವಂತಹ ಸುಮಾರು 800 ವರ್ಷ ಇತಿಹಾಸ ಇರುವಂತಹ ನಮ್ಮ ಹಳ್ಳದ ರಾಮೇಶ್ವರ ದೇವಾಲಯದಲ್ಲಿ ಕೂಡ ಶಿವರಾತ್ರಿಯ ಮಹಾಪೂಜೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಾಸನದಿಂದ ಅರಕಲಗೂಡು ಮಧ್ಯದ ಕಡ್ಡಾಯ ಇಂದುಪುರ ಭಾಗದಲ್ಲಿ ಜಲ್ಲಿ ಕ್ವಾರಿಗಳಿಂದ ಜಲ್ಲಿ ಮತ್ತು ಎಂ ಸ್ಯಾಂಡ್ ಸಾಗಾಟ ಮಾಡುವ ಟಿಪ್ಪರ್ ಲಾರಿಗಳು ನಿಯಮಗಳನ್ನು ಉಲ್ಲಂಘಿಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಿಯಮಾನುಸಾರ ಜಲ್ಲಿ ಹಾಗೂ ಎಂ ಸ್ಯಾಂಡ್ ಸಾಗಾಟ ಮಾಡುವ ಟಿಪ್ಪರ್ ಲಾರಿಗಳು ಮೇಲೆ ಟಾರ್ಪಲ್ ಅಥವಾ ಹೊದಿಕೆ ಹಾಕಿಕೊಂಡು ಧೂಳು ಏಳದಂತೆ ನೀರು ಸಿಂಪಡಿಸಿಕೊಂಡು ಸಾಗಾಟ ಮಾಡಬೇಕು. ಆದರೆ ದಿನನಿತ್ಯ ಸಂಚರಿಸುವ ಅನೇಕ ಟಿಪ್ಪರ್ ಲಾರಿಗಳು ಯಾವುದೇ ರೀತಿಯ ಮುಚ್ಚಳವಿಲ್ಲದೆ ಹಾಗೂ ನೀರು ಹಾಕದೆ ಸಾಗುತ್ತಿರುವುದರಿಂದ ರಸ್ತೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಧೂಳು ಏಳಿ ವಾಹನ ಸವಾರರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದೆ. ಇದಲ್ಲದೆ ಅನೇಕ ಲಾರಿಗಳು ಅಳತೆಯನ್ನು ಮೀರಿ ಜಲ್ಲಿ ತುಂಬಿಕೊಂಡು ಸಾಗುತ್ತಿರುವುದರಿಂದ ಜಲ್ಲಿಗಳು ರಸ್ತೆಗೆ ಬಿದ್ದು ಹಿಂದೆ ಬರುತ್ತಿರುವ ವಾಹನಗಳ ಗಾಜುಗಳು ಒಡೆಯುವ ಘಟನೆಗಳು ನಡೆಯುತ್ತಿವೆ. ರಸ್ತೆ ಮೇಲೆ ಬಿದ್ದಿರುವ ಜಲ್ಲಿಗಳಿಂದ ದ್ವಿಚಕ್ರ ವಾಹನ ಸವಾರರು ನಿಯಂತ್ರಣ ಕಳೆದುಕೊಂಡು ಅಪಘಾತಕ್ಕೀಡಾಗುವ ಅಪಾಯವೂ ಹೆಚ್ಚಾಗಿದೆ. ಈ ಸಮಸ್ಯೆ ಕುರಿತು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಗಮನ ಹರಿಸದೆ ಕಣ್ಣೆದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. 2016ರ ಫೆಬ್ರವರಿ 14ರಂದು ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ನಡೆದ ಭೀಕರ ಪುಲ್ವಾಮಾ ಉಗ್ರ ದಾಳಿಯಲ್ಲಿ 44 ಮಂದಿ
ಸಿಆರ್ಪಿಎಫ್ ಯೋಧರು ಹುತಾತ್ಮರಾಗಿದ್ದು ಸ್ಮರಣಾರ್ಥವಾಗಿ ನಗರದ ಹೇಮಾವತಿ ನಗರದಲ್ಲಿರುವ ಎಲೆಟ್ ಶಾಲೆಯಲ್ಲಿ ಮಡಿದ ಯೋಧರಿಗೆ ಶನಿವಾರದಂದು ಭಾವಪೂರ್ಣ ನಮನ ಸಲ್ಲಿಸಲಾಯಿತು. ಈ ಹಿನ್ನೆಲೆಯಲ್ಲಿ ಎಲೆಟ್ ಶಾಲಾ ಆಡಳಿತ ಮಂಡಳಿ, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ವಿಶೇಷ ಶ್ರದ್ಧಾಂಜಲಿ ಸಭೆ ನಡೆಯಿತು. ಕಾರ್ಯಕ್ರಮದಲ್ಲಿ ಸುಮಾರು 700ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಯೋಧರ ಭಾವಚಿತ್ರಗಳಿಗೆ ಫಲಪುಷ್ಪ ಅರ್ಪಿಸಿ 2 ನಿಮಿಷ ಮೌನಾಚರಣೆ ನಡೆಸಿದರು. ದೇಶಭಕ್ತಿ ಗೀತೆಗಳೊಂದಿಗೆ ಕಾರ್ಯಕ್ರಮ ಆರಂಭಗೊಂಡು ಶಹೀದ್ ಯೋಧರ ತ್ಯಾಗ ಮತ್ತು ಸೇವೆಯನ್ನು ಸ್ಮರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತ ಮಂಡಳಿಯ ನಾಗರಾಜ್ ಮಾತನಾಡಿ, ದೇಶದ ಗಡಿಯನ್ನು ಕಾವಲು ಕಾಯುವ ಸೈನಿಕರು ನಮ್ಮ ನಿಜವಾದ ಹೀರೋಗಳು. ಅವರ ತ್ಯಾಗದ ಫಲವಾಗಿ ನಾವು ಇಂದು ಶಾಂತಿಯುತವಾಗಿ ಬದುಕುತ್ತಿದ್ದೇವೆ. ದೇಶದ ಭದ್ರತೆ ಕೇವಲ ಸೈನಿಕರ ಜವಾಬ್ದಾರಿ ಮಾತ್ರವಲ್ಲ. ಪ್ರತಿಯೊಬ್ಬ ಪ್ರಜೆಯು ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿದಾಗ ಮಾತ್ರ ದೇಶ ಅಭಿವೃದ್ಧಿ ಸಾಧಿಸುತ್ತದೆ. ಮಕ್ಕಳಲ್ಲಿ ಪ್ರಾಥಮಿಕ ಹಂತದಲ್ಲೇ ದೇಶಭಕ್ತಿ, ಶಿಸ್ತು, ಸಾಮಾಜಿಕ ಹೊಣೆಗಾರಿಕೆ ಹಾಗೂ ರಾಷ್ಟ್ರಾಭಿಮಾನವನ್ನು ಬೆಳೆಸುವುದು ಶಿಕ್ಷಣ ಸಂಸ್ಥೆಗಳ ಮುಖ್ಯ ಉದ್ದೇಶವಾಗಿರಬೇಕು. ವಿದ್ಯಾರ್ಥಿಗಳು ಕೂಡ ತಮ್ಮ ಭಾವನೆಗಳನ್ನು ಹಂಚಿಕೊಂಡು ನಾವು ಪ್ರತಿದಿನವೂ ಸೈನಿಕರ ಜೊತೆ ಇದ್ದೇವೆ, ದೇಶಕ್ಕಾಗಿ ಅಗತ್ಯವಿದ್ದರೆ ನಾವು ಕೂಡ ಸೇವೆಗೆ ಸಿದ್ಧರಾಗಿದ್ದೇವೆ ಎಂದು ಹೇಳಿದರು. ಫಲಪುಷ್ಪವನ್ನು ಅರ್ಪಿಸುವುದರ ಮುಖಾಂತರ ಎಲ್ಲ ಸೈನಿಕರಿಗೆ, ಈ ದೇಶವನ್ನು ಕಾಯ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಸೈನಿಕರಿಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾವು ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ನನ್ನ ಎಲ್ಲ ಈ ದೇಶ ಕಾಯ್ತಾ ಇರ್ತಕ್ಕಂಥ ಎಲ್ಲ ಸೈನಿಕರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾವೆಲ್ಲರೂ ಪ್ರತಿದಿನವೂ ಕೂಡ ನಮ್ಮ ಸೈನಿಕರೊಂದಿಗಿರ್ತೇವೆ. ಈ ದೇಶದ ಸಂಸ್ಕೃತಿ, ಈ ದೇಶದ ಭದ್ರತೆ, ಈ ದೇಶದ ಬೆಳವಣಿಗೆಗೆ ಪ್ರತಿಯೊಬ್ಬ ಭಾರತೀಯರು ಕೂಡ ನಾವು ಸದಾ ಸಿದ್ಧರಾಗಿರಬೇಕು. ಹಾಗಾಗಿ ಇದು ಕೇವಲ ಸೈನಿಕರ ಜವಾಬ್ದಾರಿ ಮಾತ್ರ ಅಲ್ಲ, ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ ಕೂಡ ಆಗಿರುತ್ತೆ. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ನಗರದ ಆಡುವಳ್ಳಿ ಅಶೋಕ ಬಡಾವಣೆಯ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀದೇವಿ, ಶ್ರೀ ಲಕ್ಕಮ್ಮ, ಶ್ರೀ ಶನೇಶ್ವರ ಸ್ವಾಮಿಯವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಅದ್ದೂರಿ ಜಾತ್ರಾ ಮಹೋತ್ಸವ ಜರುಗಿತು. ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀದೇವಿ, ಶ್ರೀ ಲಕ್ಕಮ್ಮ, ಶ್ರೀ ಶನೇಶ್ವರ ಸ್ವಾಮಿಯವರ ದೇವಾಲಯದಲ್ಲಿ ಮಂಗಳವಾರದವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಫೆಬ್ರವರಿ 14ರಂದು ಬೆಳಗ್ಗೆ 9 ಗಂಟೆಗೆ ಶ್ರೀ ಲಕ್ಷ್ಮೀದೇವಿ, ಶ್ರೀ ಲಕ್ಕಮ್ಮ ಮತ್ತು ಶನೇಶ್ವರ ಸ್ವಾಮಿ ಹಾಗೂ ಶ್ರೀ ಭೂತರಾಯ, ಶ್ರೀ ಕೆಚ್ಚರಾಯ ಸ್ವಾಮಿಯವರಿಗೆ ಶ್ರೀ ಕ್ಷೇತ್ರ ರಾಮದೇವರ ಹಳ್ಳದಲ್ಲಿ ಪುಣ್ಯ ಮಾಡಿಸುವ ಕಾರ್ಯ ಜರುಗಿತು. ಫೆಬ್ರವರಿ 15ರ ಸಂಜೆ 4 ಗಂಟೆಗೆ ಶ್ರೀ ಲಕ್ಷ್ಮೀದೇವಿ, ಶ್ರೀ ಲಕ್ಕಮ್ಮ ದೇವಿ, ಶ್ರೀ ಶನೇಶ್ವರ ಸ್ವಾಮಿಯವರನ್ನು ಗಂಗಾ ಪೂಜೆಯೊಂದಿಗೆ ಅಮ್ಮನವರನ್ನು ನಡೆಮುಡಿಗೆಯಲ್ಲಿ ಗ್ರಾಮದ ಮುಖ್ಯ ದ್ವಾರದಿಂದ ಸನ್ನಿಧಿಗೆ ಬರಮಾಡಿಕೊಳ್ಳಲಾಯಿತು. ಸಂಜೆ 8 ಗಂಟೆಗೆ ಅಲಂಕಾರ ಸಹಿತ ದೇವರ ದರ್ಶನ ಹಾಗೂ ಅಮ್ಮನವರಿಗೆ ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳಿಂದ ವಿಶೇಷ ಪೂಜೆಯನ್ನು ನೆರವೇರಿಸಿ ಪ್ರಸಾದ ವಿನಿಯೋಗ ಮಾಡಲಾಯಿತು. ಫೆಬ್ರವರಿ 16 ಸೋಮವಾರ ಸಂಜೆ 5 ಗಂಟೆಗೆ ಶನೇಶ್ವರ ಜಯಂತಿ ಪ್ರಯುಕ್ತ ವಿಶೇಷ ಅಲಂಕಾರದೊಂದಿಗೆ ಶ್ರೀ ಸ್ವಾಮಿಯವರಿಗೆ ಪೂಜಾ ಕಾರ್ಯಕ್ರಮ ಹಾಗೂ ಬಡಾವಣೆಯ ಪ್ರಮುಖ ಬೀದಿಗಳಲ್ಲಿ ಪುಷ್ಪಾಲಂಕೃತ ಭವ್ಯ ಮಂಟಪದಲ್ಲಿ ಶ್ರೀಯವರ ಅದ್ದೂರಿ ಮೆರವಣಿಗೆ ಕಾರ್ಯಕ್ರಮ ನಡೆಯಿತು. ಬರೆದಾದ ಕಾವ್ಯದ ನಡುವೆ ಬರೆಯದ ಸಾಲುಂದು, ನವಿರಾದ ಗಾಳಿಯ ನಡುವೆ ನಿನ್ನಯ ಮಾಯ ಕಂಡು, ತುಳಸಿ ಕೋಮಲವೇಣಿ ನೀಲವರ್ಣನಾರಾಣಿ ನಿತ್ಯ ಕಲ್ಯಾಣಿ, ಏಳಮ್ಮ ತುಳಸಿ ಕೋಮಲವೇಣಿ ನೀಲವರ್ಣನಾರಾಣಿ ನಿತ್ಯ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕು ಆಸ್ಪತ್ರೆ, ತಾಲೂಕು ಪಂಚಾಯಿತಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ. ಮಾಜಿ ಶಾಸಕ ಪ್ರೀತಂ ಗೌಡ ಕೊಡುತ್ತಿರುವ ಹೇಳಿಕೆ ಪಕ್ಷದ ಪರವಾಗಿಯೇ ಇದ್ದು ನಮ್ಮವರೇ ಮುಖ್ಯಮಂತ್ರಿ ಆಗಬೇಕು ಎಂಬ ಕಾರ್ಯಕರ್ತರ ಆಶಯವನ್ನೇ ಪ್ರತಿಬಿಂಬಿಸುತ್ತದೆ. ಶಾಸಕ ಸಿಮೆಂಟ್ ಮಂಜು ಹೇಳಿಕೆ. ಜಿಲ್ಲಾ ನ್ಯಾಯಾಲಯಕ್ಕೆ ಮತ್ತೊಮ್ಮೆ ಬಾಂಬ್ ಬೆದರಿಕೆ. ಶ್ವಾನದಳ ವಿಧ್ವಂಸಕ ತಪಾಸಣಾ ದಳದಿಂದ ಸುದೀರ್ಘ ತಪಾಸಣೆ. ಮತ್ತು ಚಾ ಮಾರಿದ ವ್ಯಕ್ತಿ ದೇಶದ ಪ್ರಧಾನಿ ಆಗಿರುವಾಗ ಮಜ್ಜಿಗೆ ಮಾರಿ ನಾನು ಎಂಎಲ್ಎ ಆಗಿರುವುದರಲ್ಲಿ ತಪ್ಪೇನಿದೆ. ಶಾಸಕ ಶಿವಲಿಂಗೇಗೌಡ ಹೇಳಿಕೆ. ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.